ಓಕೆ ಓಕೆ 27ನೇ ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ. ಬಟ್ ಇಲ್ಲಿ ಕೆಲವರು ಇದ್ದಾರೆ ಅಣ್ಣ ತಮ್ಮಿರುಗಳು, ಮುಂದೆ ಬರೋಕ್ಕೆ ಇಷ್ಟ ಬಿಡ್ತಲ್ಲ ಅವರು ಅಷ್ಟೇ. ಬಟ್ ಎಲ್ಲರೂ ನನಗೆ ಇದರಲ್ಲಿ ಭಾಗ್ಯ ತಗೊಳ್ತಾ ಇದ್ದಾರೆ. ಒಳ್ಳೇದಿರಲಿ ಎಲ್ಲದಕ್ಕಿಲ್ಲಿ ಎಲ್ಲರೂ ಬಂದು ಸೇರ್ತಾರೆ. ಇಲ್ಲಿ ಈಗ ಈ ಥರ ಏನೈತೆ ಅಂದರೆ ಇಲ್ಲಿ ಏನು ಪೂಜೆ ಮಾಡಲಿ ಏನು ಮಾಡಲಿ ಯಾವುದಕ್ಕೂ ದುಡ್ಡು ಖರ್ಚು ಮಾಡೋಂಗಿಲ್ಲ. ಇನ್ನೂ ಬರ್ತೇ ಅಂದರೆ ಇಲ್ಲಿ ಯಾರಿಗಾದ್ರೂ ಮಾಂಟ ಆಗಲಿ ಮಂತ್ರ ಆಗಲಿ ದೆವ್ವ ಹಿಡ್ದಿಲ್ಲಿ ಏನಾದಿರಲಿ ಇಲ್ಲಿ ಯಾವುದೂ ಫೀಸ್ ನಡೆಯೋಲ್ಲ. ಎಲ್ಲ ದೇವರಿಂದಾನೇ ಫ್ರೀ. ಅದೆಲ್ಲ ಯಾರು ಏನೂ ಕೇಳೋಂಗಿಲ್ಲ, ಯಾರಿಗೂ ಏನು ಆ ಥರ ಹೇಳೋಂಗಿಲ್ಲ. ಯಾಕಂದರೆ ಆ ಥರ ಅಪ್ನೆ ಇರೋದೇ ಆ ಥರದ್ದು. ಅವು ಈ ಬಾಬಾಯಿ ಅಪ್ನೆ ಇರೋದೇ ಇಲ್ಲೆಲ್ಲ ಫ್ರೀನೇ ಮಾಡಬೇಕು. ಯಾವುದು ಕಾಸು ಗೀಸು ಯಾರೂ ಕೇಳೋಂಗಿಲ್ಲ. ಯಾವ ಕಡೆಯಿಂದ ನಮ್ಮ ಹತ್ರ ಬರ್ತಾರೆ, UP, ಗುಜರಾತು, ಉತ್ತರ ಬಂಗಾಳು, ಮಹಾರಾಷ್ಟ್ರ, ಕಲ್ಕತ್ತಾ ಆ ಸೈಡಿಂದೆಲ್ಲ ಬರ್ತಾರೆ ಇಲ್ಲಿ ನಂಬಿಕೆ ಮಾಡ್ಕೊಂಡು. ನಂಬಿಕೆ ಅದೇ ನಾವು ಆ ದೇವರಿಂದ ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೂ ಗಂಟೆ ನಡೀತಾ ಇದೆ. ಇನ್ನೂ ದೇವ್ರ ಕೂಡ ನೋಡಿದ್ರೆ ಏನು ಮಾಡ್ತೀವಿ. ಇಲ್ಲಿಂದ ಇವಾಗ 1.5 ಗಂಟೆಗೆ ಇಲ್ಲಿ ಬಾಬಾಯದು ಸ್ನಾನ ಪೂಜೆ ನೀರು ಹಾಕಿ ಕೊಂಡ ತುಳಿಸ್ತೀವಿ. ಕೊಂಡ ತುಳಿಸ್ಬಿಟ್ಟು ಇಲ್ಲಿಂದ ಮೆರವಣಿಗೆ ಸೀದಾ ಮೆಜೆಸ್ಟಿಕ್ ಹೋಗುತ್ತೆ. ಅದರ ತೊಗಲ್ ಮಸ್ತಾನ್ ಅಂತ ಇದ್ದಾರೆ, ಆ ದೇವಸ್ಥಾನಕ್ಕೆ ಹೋಗ್ತೀವಿ ಇವಾಗ. ಯಾಕಂದರೆ ಅದೇ ದೊಡ್ಡದು ಸಿಟಿ ಸೆಂಟ್ರಿಗೆ. ಎಲ್ಲರೂ ಅಲ್ಲಿ ಹೋಗಿ ಒಂದು ಭಾಗ ಸೇರಿ ಎಲ್ಲ ಅಣ್ಣ ತಮ್ಮರು ಎಲ್ಲ ಅಲ್ಲೇ ಸೇರೋದು. ಏನಂದರೆ ನೋಡಿ, ಇವಾಗ ನಾವು ಮೊಹರಂ ಆಶೀರ್ವಾದ ಮಾಡ್ತೀವಿ. ಬಟ್ ಎಲ್ಲರಿಗೂ ನಂದು ಏನಂದರೆ ಒಳ್ಳೆ ಥರ ಮಾಡಬೇಕು. ಯಾಕಂದರೆ ಇದು ಸುಮ್ಮನೆ ಬಾಯಿ ಮಾತೆಲ್ಲ ಇದು. ಯಾಕಂದರೆ ಆ ಕಾಲದಿಂದ ಬಂದಿರೋದು ಇದು. ಎಲ್ಲರಂದರೆ ನಂಬಿಕೆ ಮಾಡಬೇಕು. ಮೊಹರಮ್ಮು ನಾವು ಹೇಳ್ಬಿಡ್ತೀವಿ, ಇದು ಮೊಹರಮ್ಮು ಬೆಂಕಿ ತೊಳ್ಬಿಲ್ಬೋದು ಅದು ಇದು ಅಂತಾರ. ಅದರಲ್ಲಿ ಏನಿಲ್ಲ, ತುಲ್ದಿ ನೋಡಬೇಕು. ಅದು ಏನು ಗೊತ್ತಾಗತ್ತೆ ಅಂದ್ಬಿಟ್ಟು ಆ ದೇವ್ರ ಕಣ್ಣೆ ನಮ್ಮ ಮೇಲೆ ಐತೆ ಅಂದ್ಬಿಟ್ಟಿನೇ ಅಷ್ಟು ಬೆಂಕಿದಲ್ಲಿ ನಾವು ಹೋಗಿದ್ರೂ ಏನು ನಮ್ಗೆ ಆಗ್ತಾಯಿಲ್ಲ. ಹೇಳಿ ಕೆಲವು ಹೇಳ್ತಾರೆ ಅದೇನು ಅದು ಮಾಡಬಾರ್ದು ಇದು ಅದು ಅಂದ್ಬಿಟ್ಟು. ಆ ಥರ ಏನಿಲ್ಲ. ಯಾಕಂದರೆ ಆ ಕಾಲದಿಂದ ಬಂದಿರೋದು ಪದ್ಧತಿ ಇನ್ನೂ ಗಂಟ ನಾವು ಯಾವಾಗ ಗಂಟ ಇರ್ತೀವಿ ಅವಾಗ ಗಂಟ ನಡೆಸ್ತೀವಿ. ಅದಾದ್ರೂ ಕನ್ಫರ್ಮ್. ಓಕೆ. ಸೈಯದ್ ಇಮ್ರಾನ್ ಶಾ ಖಾದ್ರಿ ನಮಗೆ ಗುರೂಜಿ ಪಟ್ನಾ ಸಿಕ್ಕಿರೋದು ಚನ್ನಪಟ್ಟಣದಿಂದ. ನಾವು ಇಲ್ಲಿ 27 ವರ್ಷನೇ ಕಾರ್ಯವಿರಾಮ ಮಾಡ್ತಾರೆ. ಕೆಲವರು ಬರ್ತಾರೆ ಆಚೆಯಿಂದ ಕಲಬುರಗಿ. ಯಾಕಂದರೆ ಯಾರಿಗೂ ಮಕ್ಕಳು ಇರೋಲ್ಲ, ಒಬ್ಬರು ಮದುವೆಗಳಾಗಿರಲ್ಲ, ಯಾವಾಗಲೂ ಇರುತ್ತೆ, ಅತಿ ಪ್ರಾಬ್ಲಮ್ ಇರುತ್ತೆ ಇಲ್ಲಿ. ಆ ಪ್ರಾಬ್ಲಮ್ ಇಲ್ಲಿ ಸೊಲ್ಯೂಷನ್ ಬರ್ತಾರೆ. ಬಂದ ತಕ್ಷಣ ಆ ಬಾಬಾಯ ಕಾರಣದಿಂದ ಎಲ್ಲರಿಗೂ ಒಳ್ಳೆಯದಾಗತ್ತೆ, ಎಲ್ಲರೂ ಚೆನ್ನಾಗಿರ್ತಾರೆ. ನಂಬಿಕೆ ಒಂದು ಮುಖ್ಯ ಇಲ್ಲಿ. ಆ ನಂಬಿಕೆಯಿಂದ ಇಲ್ಲಿ ಬರ್ತಾರೆ. ಸರ್, ಮೊಹರಂ ಅನ್ನೋದು ಏನು ವಿಶೇಷತೆ ಕಾಣಿಸ್ತದೆ ಸರ್? ಇದು ಮೊಹರಂ ಅಂದರೆ ಇದು ನಮ್ಮದು ಮುತ್ತಾತ ಕಾಲದಿಂದ ಬರ್ತಾ ಇರೋದು. ಇದು ಆ ಲೆಕ್ಕದಲ್ಲೇ ನಾವು ನಡೆಸ್ತಾ ಇರೋದು. ಯಾಕಂದರೆ ಇದು ನಮ್ಮದು ಒಂದು ಸೃಷ್ಟಿ. ಇದು ಇದಕ್ಕೆ ನಾವು ಹೇಳ್ತೀವಿ ಹಜರತ್ ಅಲಿ ಅಂದ್ಬಿಟ್ಟು. ಅವರು ಯಾವ ಟೈಮಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂದ್ಬಿಟ್ಟು ಅವರು ಇದು ಮಾಡಿರೋದು. ಆ ಕಾರಣದಿಂದ ಅದೇ ನಡೀತಾ ಇದು. ಅದರಲ್ಲಿ ಯಾರು ಬೇಗನೆ ಅದು ಇದು ಏನಿಲ್ಲ. ಎಲ್ಲ ಜಾತಿ ಬಾತಿ ಎಲ್ಲ ಒಂದಿನ ಇಲ್ಲಿ ಫಂಕ್ಷನ್ ಮಾಡೋದು.